ಈಗ ಚೆಂಡೆ ಬಾರಿಸುವ ವಿಧಾನವನ್ನು ನೋಡೋಣ. ಚೆಂಡೆ ಬಾರಿಸಲಿಕ್ಕೆ ನಾವು ಕೋಲನ್ನು ಬಳಸ್ತೇವೆ. ಇದು ಕೈಯಿಂದ ಬಾರಿಸುವುದಲ್ಲ, ಕೋಲಿಂದ ಬಾರಿಸುವಂಥ ಸಾಧನ. ಸಾಧಾರಣವಾಗಿ ಬೆತ್ತದ ಕೋಲನ್ನೇ ನಾವು ಆಯ್ಕೆ ಮಾಡಿಕೊಳ್ತೇವೆ. ಕೆಲವೊಮ್ಮೆ ಈ ಥರ ಟೇಪನ್ನು ಸುತ್ತಿರ್ತೇವೆ. ಇದು ಯಾಕೆ ಅಂದರೆ ಕೋಲಿಗೆ ಒಂದು ಬಲ ಬರುವ ಹಾಗೆ ಅಥವಾ ಸ್ವಲ್ಪ ಭಾರ ಬರುವ ಹಾಗೆ. ತೀರಾ ಹಗುರವಾದ ಕೋಲಿನಿಂದ ನಾದ ಬರುವುದಿಲ್ಲ. ಅದಕ್ಕಾಗಿ ನಾವು ಟೇಪನ್ನು ಸುತ್ತೇವೆ ಅಥವಾ ಹತ್ತಿಯ ದಾರವನ್ನು ಸುತ್ತಿರ್ತೇವೆ. ಆಯಾ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಬೇಕಾದ ಒಂದು ಭಾರ ಅಥವಾ ಈ ಗ್ರಿಪ್ ಸಿಗಲಿಕ್ಕೆ ಈ ಥರ ಒಂದು ವ್ಯವಸ್ಥೆ ತಯಾರು ಮಾಡಿಕೊಂಡಿರ್ತೇವೆ. ಹೆಚ್ಚಿನ ಪಾಲು ಇದು ಬೆತ್ತದ ಕೋಲು. ಬೆತ್ತ ಬಿಟ್ಟು ನಾವು ಬೇರೆ ಏನು ಬಳಸುವುದಿಲ್ಲ. ಬಿದಿರು ಅಥವಾ ಇನ್ಯಾವುದೇ ಪ್ಲಾಸ್ಟಿಕ್ ಆಗಲಿ ಬೇರೆ ಯಾವುದೇ ಮರದ್ದಾಗಲಿ ಬಳಸುವುದಿಲ್ಲ. ಬೆತ್ತದ ಕೋಲನ್ನೇ ನಾವು ಬಳಸೋದು. ಇನ್ನು ಈ ಚೆಂಡೆಯನ್ನು ಶ್ರುತಿ ಮಾಡೇ ಬಾರಿಸುವುದು ಕ್ರಮ. ಇದು ಸರಿಯಾದ ಶ್ರುತಿಯಲ್ಲೇ ಬಾರಿಸಬೇಕಾದ್ದು ಕ್ರಮ. ಮತ್ತು ಈ ಚೆಂಡೆಯನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಲಿಕ್ಕೆ ಅದು ನಮಗೆ ಅಗತ್ಯ ಬೇಕು. ಯಾವುದ್ಯಾವುದೋ ಶ್ರುತಿಯಲ್ಲಿ ಒಂದು ಮನೆ ಇನ್ನೊಂದು ಶ್ರುತಿ, ಇನ್ನೊಂದು ಮನೆ ಮತ್ತೊಂದು ಶ್ರುತಿ, ಅಥವಾ ಯಾವುದೇ ಶ್ರುತಿ ಇಲ್ಲದೆ ಇರುವ ಹಾಗೆ ಬಾರಿಸಿದರೆ ಚೆಂಡೆ ಬಾಳಿಕೆ ಬರುವುದಿಲ್ಲ. ಅಂದರೆ ಈ ಮುಚ್ಚಿಗೆ ಬಾಳಿಕೆ ಬರುವುದಿಲ್ಲ. ಆ ಮುಚ್ಚಿಗೆ ಹಾಳಾಗ್ತದೆ, ನಾದ ಹಾಳಾಗ್ತದೆ. ಆದ್ದರಿಂದ ಯಾವುದೇ ಶ್ರುತಿ ಇರಲಿ, ಒಂದು ಸರಿಯಾದ ಶ್ರುತಿಯಲ್ಲಿ ಇಟ್ಟುಕೊಂಡು ಬಾರಿಸಲಿಕ್ಕೆ ಅಭ್ಯಾಸ ಮಾಡಬೇಕು. ಅದು ಇಳಿ ಶ್ರುತಿಯಾಗಿರ್ಬೋದು, ಏರು ಶ್ರುತಿಯಾಗಿರ್ಬೋದು, ಸರಿಯಾಗಿ ಎಲ್ಲ ಮನೆಯೂ ಶ್ರುತಿಯಲ್ಲಿ ಇರಬೇಕು. ಆ ಥರ 12 ಮನೆ ಇದೆ ಇಲ್ಲಿ, ನಾವು ಮನೆ ಅಂತ ಹೇಳ್ತೇವೆ. ಆ 12 ಮನೆಯು ಒಂದೇ ಥರ ಶ್ರುತಿಯಲ್ಲಿ ಇರಬೇಕು. ಆ ಶ್ರುತಿಯನ್ನು ಇಟ್ಟುಕೊಂಡು ಬಾರಿಸಲಿಕ್ಕೆ ಪ್ರಾರಂಭ ಮಾಡಬೇಕು. ಇನ್ನು ಬಾರಿಸುವ ಕ್ರಮ, ಇದು ಎಡ ಬಲ. ಸಾಧಾರಣವಾಗಿ ಮೊದಲು ಎಡ, ಆಮೇಲೆ ಬಲ, ಈ ಥರ. ಒಂದು ಎರಡು, ಒಂದು ಎರಡು, ಒಂದು ಎರಡು, ಒಂದು ಎರಡು. ಈ ಥರ. ಅಂದರೆ ಇದೆರಡು ಬೇರೆ ಬೇರೆಯಾಗೇ ಪೆಟ್ಟು ಬೀಳಬೇಕು. ಈ ಥರ ಅಲ್ಲ. ಎಡ ಮತ್ತು ಬಲ ಇದು ಎರಡು ಬೇರೆ ಬೇರೆ ಪೆಟ್ಟು, ಯಾವಾಗಲೂ ಒಂದೇ ಆಗಬಾರ್ದು. ಈ ಥರ ಎಷ್ಟೇ ವೇಗವಾಗಿ ಬಾರಿಸಿದ್ರೂ ಕೂಡ ಅದು ಬೇರೆ ಬೇರೆಯಾಗೇ ಇರಬೇಕು, ಬೇರೆ ಬೇರೆಯಾಗಿಯೇ ಕೇಳಬೇಕು. ಈ ಥರ. ಇದು ಮೊದಲನೆಯ ಪಾಠ. ಎಡ ಬಲ, ಒಂದು ಎರಡು, ಒಂದು ಎರಡು, ಒಂದು ಎರಡು. ಈ ಥರ ನಿಧಾನವಾಗಿ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಇದನ್ನು ನುಡಿಸಲಿಕ್ಕೆ ಕಲಿತುಕೊಳ್ಳಬೇಕು. ಚೆಂಡೇ ಆಗಬೇಕಂತಿಲ್ಲ, ಯಾವುದೇ ಮರದ ಸ್ಟೂಲೋ ಅಥವಾ ಮಣೆಯೋ ಯಾವುದನ್ನಾದರೂ ಬಳಸ್ಕೊಳ್ಬೋದು. ಹಾಗೆ ಬಳಸಿ ಅದನ್ನು ನಾವು ಅಭ್ಯಾಸ ಮಾಡಬೇಕು.